ಅಖಂಡ ಮಾಧ್ಯಮ ಸರಣಿ ಸಂಚಿಕೆಗೆ ಸ್ವಾಗತ. ನಾನು TN ರವಿಕುಮಾರ್ ಮಾತಾಡ್ತಾ ಇರೋದು. ಇವತ್ತು ನಮ್ಮ ಜೊತೆ ಇದ್ದಾರೆ ಪ್ರೊಫೆಸರ್ ಸಮತಾ ದೇಶಮಾನೆ ಅಂತ ಹೇಳ್ತಾರೆ. ಡಾಕ್ಟರ್ ಅನ್ಬೇಕು, ಪ್ರೊಫೆಸರ್ ಅನ್ಬೇಕು ಗೊತ್ತಿಲ್ಲ, ಒಟ್ಟು ಎರಡು ಅಂತ ಇದ್ದೀನಿ. ಪ್ರೊಫೆಸರ್ ಸಮತಾ ದೇಶಮಾನೆ ಅಂತ ಹೇಳ್ಬಿಟ್ಟು ಇವರು ಸಮಾಜಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ. ಇವತ್ತು ಅವ್ರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ. ನಮಸ್ತೆ. ತಮ್ಮ ಹುಟ್ಟಿ ಬೆಳೆದಿದ್ದಾರೆ ಎಲ್ಲಿ ಮೇಡಮ್? ಗುಲ್ಬರ್ಗ ಜಿಲ್ಲೆ ಗಾಜಿಪುರ ಅಂತ. ಗುಲ್ಬರ್ಗ ಅತ್ಯಂತ ಹಿಂದುಳಿದ ಪ್ರದೇಶ ಅಂತ ಸರ್ಕಾರ ಘೋಷಣೆ ಮಾಡಿದೆ. ಆ ಜಿಲ್ಲೆಯವರು. ತಂದೆ ಸ್ವತಂತ್ರ ಹೋರಾಟಗಾರರು ಬಾಬುರಾವ್ ದೇಶಮಾನೆ ಅಂತ. ತಾಯಿ ರಸ್ತೆ ಬದಿಯಲ್ಲಿ ತರಕಾರಿ ಮಾರೋರು ರತ್ನಮ್ಮ ದೇಶಮಾನೆ. ಅವ್ರಿಗೆ 8 ಜನ ಮಕ್ಕಳು. 8 ಜನರಲ್ಲಿ ಒಬ್ಬ ಗಂಡು ಮಗ, 7 ಜನ ಹೆಣ್ಮಕ್ಳು. ಅವರು ಈಗ ಅಣ್ಣ ಅಡ್ವೊಕೇಟ್ ಆಗಿದ್ರು. ಉಳಿದವರೆಲ್ಲ ಒಬ್ರು ಡಾಕ್ಟ್ರು, ಒಬ್ರು ಇಂಜಿನಿಯರು, ಹಾಗೆ ಉಳಿದವರೆಲ್ಲ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಇದ್ರು. ಮೇಡಮ್, ಈಗ ನೀವು ಅಲ್ಲೆಲ್ಲ ಓದೆಲ್ಲ ಮುಗಿಸಿದ ಮೇಲೆ ಎಲ್ಲೆಲ್ಲಿ ಏನು ಓದಿದ್ರಿ? ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಸೋಶಿಯಾಲಜಿ MA ಆಯಿತು. ಅದಾದ್ಮೇಲೆ ಮತ್ತೆ ನಾನು PhD ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ಕನಸು. ಅಲ್ಲಿ ನಮಗೆ ಪಾಠ ಮಾಡುವಾಗೆಲ್ಲ ಸೀನಿಯರ್ ಪ್ರೊಫೆಸರ್ಸ್ ಎಲ್ಲ ಪ್ರೊಫೆಸರ್ ಜೋಗನ್ ಶಂಕರ್ ಅಂತ ಹೇಳ್ಬಿಟ್ಟು ಒಬ್ಬರ ಹೆಸರು ಹೇಳ್ತಾ ಇದ್ರು. ಕ್ಲಾಸ್ ಮಾಡುವಾಗ ಒಂದು ಮಾದರಿಯ ವ್ಯಕ್ತಿ ಅಂತ. ಅವ್ರದ್ದು ಹೆಸರು ಕೇಳಿ ಕೇಳಿ ನನಗೆ ಇನ್ಫ್ಲುಯೆನ್ಸ್ ಆಗಿ ಅವ್ರು ಎಲ್ಲಿದ್ದಾರೆ ಅವ್ರ ಹತ್ರನೇ PhD ಮಾಡಬೇಕು ಅಂತ ಹೇಳಿದೆ. ಅಂದ್ಕೊಂಡು ಮೈಸೂರು ಯೂನಿವರ್ಸಿಟಿಗೆ ಬಂದ್ವಿ. ಸರ್ ಪ್ರೊಫೆಸರ್ ಜೋಗನ್ ಶಂಕರ್ ಅವರ ಮಾರ್ಗದರ್ಶನದಲ್ಲೇ ನನಗೆ PhD ಆಯಿತು. ದಲಿತ ಮಹಿಳೆಯರ ಬದಲಾಗುತ್ತಿರುವ ಸ್ಥಾನಮಾನಗಳು ಅಂತ ಹೇಳಿ ನನ್ನ PhD ಟಾಪಿಕ್ಕು. ಸರ್ ಈಗ ವೈಸ್ ಚಾನ್ಸಲರ್ ಶಿವಮೊಗ್ಗ ಯೂನಿವರ್ಸಿಟಿಯಲ್ಲಿ ಆಗಿ ರಿಟೈರ್ ಆಗಿದ್ದಾರೆ ಸರ್. ಜ್ಞಾನ ಆಯೋಗದ ಸದಸ್ಯರು ಕೂಡ. ಅಲ್ಲಿ ಅದು ಆಗಿ ಜರ್ನಲಿಸಮ್ ಮೈಸೂರು ಯೂನಿವರ್ಸಿಟಿ, ಜೈನಶಾಸ್ತ್ರ ಮೈಸೂರು ಯೂನಿವರ್ಸಿಟಿ, ಹಿಸ್ಟ್ರಿ ಮೈಸೂರು ಯೂನಿವರ್ಸಿಟಿ, ಹೀಗೆ ಸುಮಾರು ಡಿಗ್ರಿಗಳು ಓದುವ ಒಂದು ಹವ್ಯಾಸ ಇದೆ, ಆಸಕ್ತಿ ಇದೆ. ಬಡತನದಲ್ಲಿ ಇರೋದು ಒಂದೇ ಆಸಕ್ತಿ ಏನು ಅಂತ ಹೇಳಿದ್ರೆ ಓದಬೇಕು, ದೊಡ್ಡ ವ್ಯಕ್ತಿಗಳಾಗಬೇಕು, ನಮ್ಮ ಬದುಕನ್ನು ಬದಲಾಯಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಶಿಕ್ಷಣ ಒಂದು ಅಸ್ತ್ರವಾಗಿ ಇದೆ ಅಂತ ಅನ್ಕೊಂಡವಳು ನಾನು. ಹಾಗಾಗಿ ಶಿಕ್ಷಣ ಒಂದೇ ನಮ್ಮ ಸಮಸ್ಯೆಗೆ ಪರಿಹಾರ. ನಾನು MA ಓದುವವರೆಗೂ ರೋಡಿನ ಮೇಲೆ ತರಕಾರಿ ಮಾರ್ತಾ ಇದ್ದೆ. ಹೌದು, ಗುಲ್ಬರ್ಗ. ಮನೆಯಲ್ಲಿ ಎಲ್ಲರೂ ತರಕಾರಿ ಮಾರಿದ್ದಾರೆ. ಈಗ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅಂತ ನಮ್ಮ ಅಕ್ಕ, ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲ್ ಬ್ಯಾಂಗ್ಳೂರಲ್ಲಿ ಹೊಸೂರು ರೋಡಲ್ಲಿದೆ, ಏಷ್ಯಾದಲ್ಲಿ ದೊಡ್ಡ ಆಸ್ಪತ್ರೆ. ಅವರು ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ 40 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಅವರ ಸೇವೆಯನ್ನು ಗುರುತಿಸಿ ಘನತೆವೆತ್ತ ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ, ಕೇಂದ್ರ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿನೂ ಬಂತು. ಅವರು ಕೂಡ ರೋಡಿನ ಮೇಲೆ ತರಕಾರಿ ಮಾರಿದ್ದಾರೆ. ಎಲ್ಲರೂ ತರಕಾರಿ ಹೌದು. ಸರ್ಕಾರ ಕೊಟ್ಟ ಸವಲತ್ತಿನಿಂದ ಓದಿರೋದು ನಾವೆಲ್ಲ. ಓದಿರೋದು ಎಲ್ಲರೂ ಸರ್ಕಾರಿ ಸ್ಕೂಲಲ್ಲೇನೆ ಓದಿದ್ವಿ. ಪ್ರೈಮರಿ ಸ್ಕೂಲ್, ಹೈಸ್ಕೂಲ್ ಎಲ್ಲ. ಆಮೇಲೆ ಗುಲ್ಬರ್ಗದಲ್ಲಿ ದೊಡ್ಡಪ್ಪ ಅಪ್ಪ ಕಲಾ ಮತ್ತು ವಾಣಿಜ್ಯ ಮಹಿಳಾ ವಿಶ್ವವಿದ್ಯಾಲಯದ ಮಹಿಳಾ ಕಾಲೇಜಿನಲ್ಲಿ ನಾವು ಡಿಗ್ರಿಯನ್ನು ಓದಿದ್ವಿ. ಎಲ್ಲರೂ ಸರ್ಕಾರಿ ಶಾಲೆಯಲ್ಲೇ ಓದಿದ್ರು. ಒಂದ್ ಕಡೆಗೆ ಸರ್ ಪಾಠ ಮಾಡ್ತಾ ಇದ್ರು, ಇನ್ನ ಒಂದ್ ಕಡೆಗೆ ಹಸುಗಳು ಕಟ್ಟಿರ್ತಾ ಇದ್ರು. ಆ ಹಸುಗಳು ಕೂಡ ಜಾಗದಲ್ಲೇ ನಮಗೂ ಕೂಡಿಸ್ತಾ ಇದ್ರು. ಅಲ್ಲಿ 1ನೇ ಕ್ಲಾಸು, 2ನೇ ಕ್ಲಾಸು, 3ನೇ ಕ್ಲಾಸ್ ಅಂತ ವರ್ಗಗಳು ಏನು ವ್ಯತ್ಯಾಸ ಇರಲಿಲ್ಲ. ಎಲ್ಲರೂ ಒಂದೇ ಕಡೆಗೆ ಕೂಡ್ತಾ ಇದ್ವಿ. ಯಾವ ಕ್ಲಾಸ್ ಪಾಸ್ ಆಗ್ತಾ ಇದ್ದ ಅವ್ರ ಮಾರ್ಕ್ಸ್ ಕಾರ್ಡ್ ಕೊಟ್ಟಾಗ್ಲೇನೆ ನಮ್ಗೆ ಗೊತ್ತಾಗ್ತಾ ಇತ್ತು. ಅಲ್ಲಿವರೆಗೂ ಏನು ಗೊತ್ತಿಲ್ಲ. ಸರ್ಕಾರಿ ಶಾಲೆ ಎಲ್ಲರೂ ಓದಿರೋದು ಸರ್ಕಾರಿ ಶಾಲೆ. ಬೆಂಗಳೂರು ಯೂನಿವರ್ಸಿಟಿ ನಾನು PhD ಮಾಡ್ತಾನೆ ಇದು PhD ಮಾಡಿದೆ. ಕರ್ನಾಟಕದಲ್ಲಿ KSET ಅಂತ ಒಂದು ಎಕ್ಸಾಮ್ ಇರ್ತದೆ, ಕಾಂಪಿಟೇಟಿವ್ ಎಕ್ಸಾಮು. ಅದು ಕರ್ನಾಟಕದಲ್ಲಿ ಪಾಸ್ ಆದ ಮೊದಲನೇವಳು ನಾನು. ಆಮೇಲೆ ನೆಟ್ ಎಕ್ಸಾಮ್ ಅಂತ ಇರ್ತದೆ. ನೆಟ್ ಎಕ್ಸಾಮು ನಾನೇ ಪಾಸ್ ಆಗಿದ್ದು ಮೊದಲನೇವಳು. ಹಾಗಾಗಿ ಬೆಂಗಳೂರು ಯೂನಿವರ್ಸಿಟಿಗೆ ಲೆಕ್ಚರರ್ ಪೋಸ್ಟ್ಗೆ ಅವಾಗ ಪೋಸ್ಟ್ ಕರೆದ್ರು. ನಾನು PhD ಮಾಡ್ತಾ ಇದ್ದೆ. ಅದಕ್ಕೆ ಅರ್ಹತೆ ಸಿಕ್ತು ನನಗೆ. ಆ ಅರ್ಹತೆ ಮೇರೆಗೆ ಅಪ್ಲಿಕೇಶನ್ ಆಗಿದೆ. ಫಸ್ಟ್ ಅಪ್ಲಿಕೇಶನ್ಗೆ ಸೆಲೆಕ್ಟ್ ಆಯ್ತು. ಹಂಗಾಗಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಾನು ಈಗ ಲೆಕ್ಚರರ್ ಆಗಿ ಸೆಲೆಕ್ಟ್ ಆಗಿ ರೀಡರ್ ಆಗದೆ, ಈಗ ಪ್ರೊಫೆಸರ್ ಆಗಿದ್ದೀನಿ. ಈಗ ಸೀನಿಯರ್ ಪ್ರೊಫೆಸರ್ ಕೂಡ ಆಗಿದ್ದೀನಿ. ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟು ಆಗಿದ್ದೀನಿ. ಸುಮಾರು ವಿಭಾಗಗಳಿಗೆ ಹೆಡ್ಗಳಾಗಿದ್ದೀನಿ. ವಿಭಾಗದಲ್ಲಿ ನನ್ನ ಮಾರ್ಗದರ್ಶನದಲ್ಲಿ ಇಲ್ಲಿವರೆಗೆ 21 ಜನ PhDಯನ್ನು ಪಡೆದಿದ್ದಾರೆ. 26 ಜನ MPhil ಪಡೆದಿದ್ದಾರೆ. ವಿದೇಶಕ್ಕೆಲ್ಲ ಹೋಗಿ ಸುಮಾರು ಒಂದು 16 ವಿದೇಶಕ್ಕೆ ಹೋಗಿ ಪತ್ರಿಕೆಯನ್ನ ಮಂಡನೆ ಮಾಡಿ ಬಂದಿದ್ದೀನಿ.
ಹಾಗಾಗಿ ಮಾಧ್ಯಮ ಕ್ಷೇತ್ರದಲ್ಲಿ ತುಂಬಾ ಆಸಕ್ತಿ ಇದೆ ನನಗೆ. ಹಾಗಾಗಿ ಗುಲ್ಬರ್ಗದಲ್ಲಿ ಸತ್ಯಕಾಮ ಪತ್ರಿಕೆ, ಅಲ್ಲಿ ನಾನು ಮಳೆ ಜೋಡಿಸುವ ಕೆಲಸ ಎಲ್ಲ ಮಾಡ್ತಾ ಇದ್ದೆ. ರಿಪೋರ್ಟರ್ ಆಗಿ ವರ್ಕ್ ಮಾಡಿದ್ದೀನಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ನಾನು ಸ್ಟೂಡೆಂಟ್ ಆಗಿರುವಾಗಲೇ ಲೈಫ್ ಮೆಂಬರ್. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದನೇ ನನಗೆ ಕರ್ನಾಟಕದ ಮಾಯಾವತಿ ಪ್ರಶಸ್ತಿಯನ್ನ ಗುಡಿಹಳ್ಳಿ ನಾಗರಾಜ್ ಅವರು ಕೊಟ್ಟಿರೋದು. ಅವರೇ ಕೊಟ್ಟಿರೋದು. ಮಾಧ್ಯಮದ ಜೊತೆ ಬಹಳ ನಿಕಟವಾದ ಸಂಬಂಧ ನನಗಿದೆ. ಇವತ್ತಿಗೂ ಕೂಡ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ನಾನು ಲೈಫ್ ಮೆಂಬರ್ ಕಂಟಿನ್ಯೂ. ಬರಹ ಓದೋದು ಬರೆಯೋದು ನನ್ನ ಹವ್ಯಾಸ. ಈ ಸಮಾಜಶಾಸ್ತ್ರ ಅದನ್ನ ಯಾಕೆ ಆಯ್ಕೆ ಮಾಡ್ಕೊಂಡು? ಸಮಾಜಶಾಸ್ತ್ರ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂತ ಹೇಳಿದ್ರೆ, ಸಮಾಜದ ಬಗ್ಗೆನೇ ನಮ್ಗೆ ಅರಿವು ಇರಬೇಕು. ಮುಂದೆ ಸಮಾಜದ ಬಗ್ಗೆ ಅರಿವು ಇಲ್ಲ ಅಂತ ಹೇಳಿದ್ರೆ ನಾವು ಏನು ಒಳ್ಳೇದನ್ನು ಮಾಡ್ಲಕ್ ಆಗಲ್ಲ. ಹಾಗಾಗ್ಬಿಟ್ಟು ಸಮಾಜಶಾಸ್ತ್ರವನ್ನ ವಿಷಯ ವಸ್ತುವಾಗಿ ನಾನು ಆಯ್ಕೆ ಮಾಡ್ಕೊಂಡೆ. ಸಮಾಜಶಾಸ್ತ್ರದ ಜೊತೆಗೆ ಇರಬೇಕು, ಸಮಾಜದ ಜೊತೆಗೆ ಇರ್ತೀವಿ ನಾವು. ಕುಟುಂಬ ಆಗ್ಬೋದು, ಯಾವುದೇ ಒಂದು ಪೊಲಿಟಿಕಲ್ ಆಗ್ಬೋದು, ಎಕನಾಮಿಕ್ ಆಗ್ಬೋದು, ಹಿಸ್ಟ್ರಿ ಆಗ್ಬೋದು, ಅವೆಲ್ಲ ಒಟ್ಟಿಗೆ ಆಗಿದ್ದ ಬ್ರಾಂಚ್ ಆಫ್ ದ ಸೋಶಿಯಾಲಜಿ ಅಂತ ನಾವು ಅಧ್ಯಯನ ಮಾಡ್ತೀವಿ. ಈಗ ಸೈಕಾಲಜಿ ಅಂತ ಹೇಳ್ತೀವಿ. ಸೈಕಾಲಜಿನೂ ಸಮಾಜದ ಒಂದು ಅಂಗ. ಇತಿಹಾಸ ಸಮಾಜದ ಒಂದು ಅಂಗ. ಹಾಗಾಗಿ ಮದರ್ ಆಫ್ ದ ಸೋಷಿಯಲ್ ಸೈನ್ಸಸ್ ಅಂದ್ರೆ ಸೋಶಿಯಾಲಜಿ. ಹಾಗಾಗಿ ನಾವು ತಾಯಿ ಬೇರು ಅಂತ ಹೇಳ್ತೀವಿ. ತಾಯಿ ಬೇರು ಎಲ್ಲದಕ್ಕೂ ಜೀವವನ್ನ ದಾನ ಮಾಡುವಂಥದ್ದು. ಹಾಗಾಗಿ ನಾನು ಸಮಾಜಶಾಸ್ತ್ರವನ್ನ ಅಧ್ಯಯನ ಮಾಡಿದೆ. ಒಂದಷ್ಟು ಅನುಭವಗಳನ್ನ, ಸಮಾಜದ ಅನುಭವಗಳನ್ನ, ನಿರಂತರವಾದ ಬದಲಾವಣೆಗೆ ಸಮಾಜಶಾಸ್ತ್ರ ಬೇಕೇ ಬೇಕು ನಮಗೆ. ಮೌಲ್ಯಗಳಾಗ್ಬೋದು, ಸಿದ್ಧಾಂತಗಳಾಗ್ಬೋದು, ಸಾಮಾಜಿಕ ತತ್ವ ಆಧಾರಗಳಾಗ್ಬೋದು, ಇವೆಲ್ಲ ಬಹಳ ಮುಖ್ಯ ಅಂತ ನಾನು ಭಾವಿಸ್ತೀನಿ. ಮೇಡಮ್, ಇದ್ರ ಮಧ್ಯೆ ಸಿನಿಮಾ ನಿರ್ಮಾಣ ಮಾಡೋದ್ರಿ ಅಂತ ಕೇಳಿ ಮಾತಾಗಿದ್ದೀವಿ. ನಾನು ಸಿನಿಮಾ ನಿರ್ಮಾಣ ಮಾಡ್ಲಿಲ್ಲ. ನಮ್ಮದೇ ಆದ ಆತ್ಮಕಥೆಯನ್ನ, ಎಲ್ಲರೂ ಇಲ್ಲಿವರೆಗೂ ಸಮಾಜದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಸ್ಲಮ್ ಅಲ್ಲಿ ಇದ್ದವರು ಕೆಟ್ಟ ಕೆಲಸ ಮಾಡ್ತಾರೆ. ನೀನೆ ಬೈಗುಳುಗಳಲ್ಲಿ ಅದು ಒಂದು ಪದ ಆಗಿದೆ. ನೀನೇನು ಸ್ಲಮ್ ದವ್ರ ತರ ಮಾತಾಡ್ತೀಯಲ್ಲ, ಸ್ಲಮ್ ದವ್ರ ತರ ಇರ್ತೀಯಲ್ಲ ಅಂತ. ಇದನ್ನ ತಪ್ಪು ಅನ್ನೋ ಭಾವನೆಯನ್ನ ನಾನು ಸಮಾಜಕ್ಕೆ ತೋರಿಸ್ಬೇಕು. ಯಾಕೆಂತ ಹೇಳಿದ್ರೆ, ಸ್ಲಮ್ ಅಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಉತ್ತಮವಾದ ಮಾರ್ಗದರ್ಶನ ಸಿಕ್ಕರೆ, ಅವರಿಗೂ ಒಂದು ಒಳ್ಳೆ ಶಿಕ್ಷಣ ಸಿಕ್ಕರೆ, ಸಮಾಜದ ಉನ್ನತವಾದ ಮುಖ್ಯವಾಹಿನಿಗೆ ಬರಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ, ಅಂತಹ ಒಳ್ಳೆಯ ವೇದಿಕೆಗಳನ್ನ ಸಿಕ್ಕರೆ ಅವರು ಕೂಡ ಮುಖ್ಯವಾಹಿನಿಗೆ ಒಂದು ಶಕ್ತಿಯಾಗಿ ಹೊರಹೊಮ್ತಾರೆ ಅನ್ನೋದಕ್ಕೆ ನಾನೇನ್ ಮಾಡಿದೆ, ನಮ್ಮ ತಂದೆ ದೊಡ್ಡ ಸ್ವತಂತ್ರ ಹೋರಾಟಗಾರರು. ರೋಡಿನ ಮೇಲೆ ತಾಯಿ ರೋಡಿನ ಬದಿಯಲ್ಲಿ ಕೆಲಸ ಮಾಡಿದ್ರು ಕೂಡ ನಮ್ಮ ಮನೆಯಲ್ಲಿ ಒಬ್ರು ಡಾಕ್ಟ್ರು, ಒಬ್ರು ಇಂಜಿನಿಯರು, ಒಬ್ರು ಅಡ್ವೊಕೇಟು, ಉಳಿದವರೆಲ್ಲ ಡಾಕ್ಟರೇಟ್ ಪದವಿಗಳನ್ನ ಪಡೆದಿದ್ವಿ. ಸೊ ಆ ಡಾಕ್ಟರೇಟ್ ಪದವಿಗಳನ್ನ ಪಡೆದದ್ದು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಂತಕ್ಕಂತಹ ಒಂದು ರೆಕಾರ್ಡಿಗೆ ಅದು ಸೇರ್ಪಡೆ ಆಯಿತು. ಒಂದೇ ಕುಟುಂಬ ಜನ? ಹೌದು, ಒಂದೇ ಕುಟುಂಬದಲ್ಲಿ 6 ಜನ PhD ಹೋಲ್ಡರ್ಗಳು, 6 ಜನ ವಿಶ್ವವಿದ್ಯಾಲಯದಲ್ಲಿ ಅದು ಮುಖ್ಯಸ್ಥರಾಗಿ ಕೆಲಸ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿರೋದ್ರಿಂದ ಅದು ಒಂದು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅನ್ನ ಮಾದರಿಯಾಗಿ ಇಟ್ಕೊಂಡು ನಾನು ಆತ್ಮಕಥೆ ಬರೆದೆ. 10 ವರ್ಷದ ಹಿಂದೆ ಮಾತಂಗಿ ದೀವಟಿಗೆ ಅಂತ. ಆ ಮಾತಂಗಿ ದೀವಟಿಗೆ ಆತ್ಮಕಥೆಯನ್ನ ಬರೆದಾಗ ಅದು ಹೀಗೆ ಎಲ್ಲರಿಗೂ ಕೊಟ್ಟಾಗ ಮಾನ್ಯ ವಿ ನಾಗರಾಜ್, ಇಂದು ಸಂಜೆ ಪತ್ರಿಕೆಯ ಸಂಸ್ಥಾಪಕರು ಅದನ್ನ ಓದಿ, ಅದು ಮಾನ್ಯ ಡಾಕ್ಟರ್ GY ಪದ್ಮ ನಾಗರಾಜ್ ಅವರು ಅದನ್ನ ಓದಿ ಅವರಿಗೆ ಹೇಳಿ ಇದು ಒಂದು ಒಳ್ಳೆ ಕತೆ ಮಾಡ್ಬೋದು, ಸಿನಿಮಾ ಮಾಡ್ಬೋದು ಅಂತ ಹೇಳಿದ್ರು. ಆ ಚಲನಚಿತ್ರವನ್ನ ಬರೆಯುವಾಗ ನಾನು ಅದನ್ನ ಒಂದು ರಚನೆ ಮಾಡಿದ್ದು, ಸಾಹಿತ್ಯ ರಚನೆ ಮಾಡಿರೋದು. ನಾನು ನಿರ್ಮಾಣ ಮಾಡಿದವರು ಡಾಕ್ಟರ್ GY ಪದ್ಮ ನಾಗರಾಜ್ ಅವರು, ಅದನ್ನ ನಿರ್ದೇಶನ ಮಾಡಿದವರು ಮಂಜು ಪಾಂಡವಪುರ. ಆ ಕಥೆಯನ್ನ ಬರೆದವರು, ಆತ್ಮಕಥೆ ನನ್ನದೇ ಆದ ಆತ್ಮಕಥೆ, ನಮ್ಮ ಕುಟುಂಬದ ಆತ್ಮಕಥೆ ಅದು. ಈ ಆತ್ಮಕಥೆ ಸಿನಿಮಾ ಮಾಡಾದ್ಮೇಲೆ ಈಗ 12 ಬಾರಿ ಅದಕ್ಕೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿದೆ. ಐಕಾನ್ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಕೂಡ ಬಂದಿದೆ. ಅದು ಹೊರಟ್ಟಿ ಅವರು ಅವ್ರ ಆಫೀಸಲ್ಲಿ ವಿಧಾನಸೌಧದಲ್ಲಿ ನೋಡಿದ್ರು. ಅದು ಬೆಲ್ಗಾಮಲ್ಲಿ ಆಯಿತು, ಸ್ಕ್ರೀನಿಂಗ್ ಆಗಿದೆ. ಡೆಲ್ಲಿಯಲ್ಲಿ 2 ಬಾರಿ ಆಗಿದೆ. ರಾಯಚೂರು, ಗುಲ್ಬರ್ಗ 2 ಬಾರಿ ಆಯಿತು. ಹೀಗೆ ಎಲ್ಲ ಕಡೆಗೆ ಶಾಲಾ ಮಕ್ಕಳುಗಳಿಗೆ ಅದನ್ನ ಮುಖ್ಯವಾಗಿ ಶಿಕ್ಷಣದಿಂದ ನಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತದೆ, ನಾವು ಬದಲಾಯಿಸ್ಕೊಳಕ್ ಸಾಧ್ಯ ಇದೆ ನಮ್ಮ ಬದುಕು. ನಾವು ಸ್ಲಮ್ಮಿನಿಂದ ಹೊರಗೆ ಬಂದು ದೊಡ್ಡ ವ್ಯಕ್ತಿಗಳಾಗಕ್ಕೂ ಕೂಡ ಸಾಧ್ಯ ಇದೆ. ಸಂವಿಧಾನ ನಮ್ಗೆ ಸಹಾಯ ಮಾಡ್ತದೆ. ಆ ಸಂವಿಧಾನದ ಕಾಯ್ದೆ ಕಾನೂನುಗಳು ನಮ್ಗೆ ಏನೆಲ್ಲ
ಶಿಕ್ಷಣಕ್ಕೆ ಸಹಾಯಕವಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ನಾವು ವಿದೇಶಕ್ಕೂ ಕೂಡ ಹೋಗಿ ಶಿಕ್ಷಣವನ್ನ ಪಡಿಬಹುದು ಅಂತಕ್ಕಂಥದ್ದು ನಾನು ಆ ಪುಸ್ತಕದ ಮೂಲಕವಾಗಿ ಆ ಚಲನಚಿತ್ರದ ಮೂಲಕವಾಗಿ ಜನರಿಗೆ ಹೇಳಕ್ಕೆ ಪ್ರಯತ್ನ ಮಾಡಿದ್ದೆ. ಸಿನಿಮಾದ ಮೂಲಕವಾಗಿ ಶಿಕ್ಷಣ ದೊಡ್ಡ ಪರಿವರ್ತನೆಯನ್ನ ನಮ್ಮ ಸಮಾಜದಲ್ಲಿ ತರ್ತದೆ. ತಳ ಸಮುದಾಯದ ವ್ಯಕ್ತಿಗಳಿಗೆ ಶಕ್ತಿಯಾಗಿ ಶಿಕ್ಷಣ ನಮ್ಗೆ ಜೊತೆಗಿರ್ತದೆ. ಅದಕ್ಕೆ ಸಂವಿಧಾನ ಸಹಾಯಕವಾಗಿರ್ತದೆ ಅನ್ನೋದನ್ನ ನಾನು ಆ ಚಲನಚಿತ್ರದ ಮೂಲಕವಾಗಿ ಆ ಕಥೆಯ ಮೂಲಕವಾಗಿ ಜನರಿಗೆ ಮುಟ್ಟಿಸುವಂತಹ ಕೆಲಸವನ್ನ ಮಾಡಿದ್ದೆ. ಸಿನಿಮಾ ನಿರ್ಮಾಣ ಮಾಡಿ ಸಾರ್ಥಕ. ಅದು ಕರ್ನಾಟಕ ಸರ್ಕಾರದಿಂದ 13ನೆಯ ಚಲನಚಿತ್ರ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅದನ್ನ ಓರಿಯನ್ ಮಾಲ್ ಅಲ್ಲಿ ಮತ್ತೆ ಸುಜಾತ ಚಲನಚಿತ್ರ ಅಕಾಡೆಮಿ ಅವರು ಹಾಕಿದ್ರು. ಅಲ್ಲಿ ಸುಚಿತ್ರ ಆವಾಗ ಬನಶಂಕರಿಯಲ್ಲಿ ಹಾಕಿದಾಗ ಇಲ್ಲಿ ಓರಿಯನ್ ಮಾಲ್ ಅಲ್ಲಿ ಸಿನಿಮಾಕ್ಕೆ ಎಷ್ಟು ಜನ ತುಂಬಿತ್ತು ಅಂತ ಹೇಳಿದ್ರೆ ಅವರು ಮೀಡಿಯಾದವರೇನೆ ಅದನ್ನ ಕವರ್ ಮಾಡಿದ್ದಾರೆ. ಇಡೀ ಚಲನಚಿತ್ರದ ಇತಿಹಾಸದಲ್ಲಿ 1000 ಸೀಟುಗಳೆಲ್ಲ ತುಂಬಿ ನೆಲದ ಮೇಲೆ ಕುಂತು 3 ಸುತ್ತು ನಿಂತು ನೋಡಿದ ಏಕೈಕ ಚಲನಚಿತ್ರ ಅಂತ ಹೇಳಿ ಎಲ್ಲ ಮಾಧ್ಯಮಗಳಲ್ಲೆಲ್ಲ ಅವತ್ತು ಚಲನಚಿತ್ರದ ಬಗ್ಗೆ ಪ್ರಚಾರ ಮಾಡಿದ್ದಾರೆ. ಅವಾಗ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷ ಬಂದು ಅವರೇನೆ ಬಾಯಿ ಮೇಲೆ ಬೆರಳಿಟ್ಕೊಂಡು ಹುಬ್ಬೇರಿಸಿ ಒಂದು ಮೆಚ್ಚುಗೆಯನ್ನ ಸೂಚಿಸಿದಂತದ್ದು ಸರ್ಕಾರದ ಪ್ರಶಸ್ತಿ ಪಡೆದಲ್ಲಿ ನೆಗ್ಲೆಕ್ಟ್ ಪ್ರಶಸ್ತಿ ಮಾಹಿತಿ ಬಿಡಿ ಪಿಕ್ಚರ್ ಅಲ್ಲ. ನನಗನಿಸಿರೋದು ಅವತ್ತಿನ ದಿನನೇನೆ ಅವತ್ತು ಆ ಜನಸಂದಣಿ ಆಡುವ ಮಾತುಗಳು ಕಣ್ಣು ತುಂಬಿಕೊಂಡು ಕಣ್ಣೀರ್ ಹಾಕೊಂಡು ಹೊರಗೆ ಬರುವ ದೃಶ್ಯಗಳು ನೋಡಿದಾಗ ಅವತ್ತೇ ನನಗೆ ಪ್ರಶಸ್ತಿ ಸಿಕ್ಕಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಜನ ಮೆಚ್ಚುಗೆ ಮುಖ್ಯ, ಜನ ತಲುಪೋದು ಮುಖ್ಯ. ಈಗ ಅವರು ಅಧ್ಯಕ್ಷರ ನಮ್ಮ ತಂದೆಯ ಪಾತ್ರ ಮಾಡಿದ್ರು ಪ್ರೊಫೆಸರ್ DS ಚೌಗ್ಲೆ ಅಂತ. ಅವ್ರು ಬೆಲ್ಗಾಂ ಅವರು ಸ್ವತಂತ್ರ ಹೋರಾಟಗಾರರು ಅಂದ್ರೆ ಏನು ಅದು ಎಲ್ಲವನ್ನ ಅರ್ಥ ಮಾಡ್ಕೊಂಡು ಅವ್ರು ಪಾತ್ರ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆ ನನಗೆ ಅವ್ರು ಫೋನ್ ಮಾಡಿ ಹೇಳ್ತಾ ಇದ್ರು, ಅಲ್ಲಿ ಬೆಲ್ಗಾಮಲ್ಲಿ ಅದು ಪ್ರದರ್ಶನ ಆಗಿದೆ. ಒಬ್ಬರು ರಿಟೈರ್ಡ್ ಪ್ರೊಫೆಸರ್ ಅವ್ರಿಗೆ ಬೆಳಿಗ್ಗೆನೆ ಫೋನ್ ಮಾಡಿಬಿಟ್ಟು ಮನೆ ಕರೆಸ್ಕೊಂಡು ನಿಮ್ಮ ಪಾತ್ರ ನನಗೆ ತುಂಬಾ ಇಷ್ಟ ಆಗಿದೆ, ಮರೆಯಕ್ಕಾಗ್ಲಿಲ್ಲ, ಕಣ್ಣಲ್ಲಿ ನೀರು ಬಂದಿದೆ ಅಂತ ಹೇಳಿ ಅವ್ರಿಗೆ 5,000 ರೂಪಾಯಿ ಚೆಕ್ ಕೊಟ್ಟಿರತ್ತೆ. ಕರೆದು ಊಟ ಮಾಡ್ಕೊಂಡು ಹೋಗ್ಬೇಕು ನೀವು ಅಂತ ಹೇಳಿ ಅವ್ರಿಗೆ ಊಟಕ್ಕೆ ಕರೆಸಿ ಕಾಫಿ ಎಲ್ಲ ಕೊಟ್ಟು ಅವರಿಗೆ 5,000 ರೂಪಾಯಿ ಚೆಕ್ ಕೊಟ್ರಂತೆ. ಅವ್ರು ನನಗೆ ಅದು ಆ ಸಂತೋಷವನ್ನ ತಡೀದೇನೆ, ನನಗಿಂತ ಪಾತ್ರ ಕೊಟ್ರಿ, ಇಂಥವ್ರೊಬ್ರು ನನಗೆ ಹೀಗೆ ಕರೆದು ಗೌರವದಿಂದ ನನಗೆ ಒಂದು ಗೌರವದಿಂದ ಸನ್ಮಾನ ಮಾಡಿದ್ರು ಅಂತ ಹೇಳಿದ್ರು. ನಾನು ಹೇಳಿದೆ, ನೋಡಿ ನೀವೊಬ್ಬ ಕಲಾವಿದ್ರಲ್ಲ, ಮೊದಲನೇ ಅವಕಾಶ, ಆದ್ರೆ ತಂದೆತನ ನಿಮ್ಮ ಹತ್ರ ಇಟ್ಕೊಂಡ್ಬಿಟ್ಟು ನೀವು ಸಮಾಜಕ್ಕೆ ತಂದೆಯಾಗಿ ನಟನೆ ಮಾಡಿದ್ದೀರಲ್ಲ, ಆ ನಟನೆಗೆ ಸಿಕ್ಕ ಗೌರವ ಇದು. 5 ಕೋಟಿಯ ಗೌರವ, 5 ಕೋಟಿ ಜನರು ನಮಗೆ ತಲುಪಿಸುವಂತಹ ಗೌರವ ಇದು ನಮಗೆ 5,000ಗಿಂತಲೂ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥದ್ದು. ಒಬ್ಬ ಪ್ರೊಫೆಸರ್ ಮೆಚ್ಚಿ ಕಣ್ಣೀರ್ ಹಾಕಿದ್ದೀವಿ, ಈ ಸಿನಿಮಾ ನಮ್ಮ ಹೃದಯ ತಟ್ಟಿದೆ ಅಂತ ಹೇಳಿದಾರಲ್ಲ, ಆ ಹೃದಯ ತಟ್ಟಿರುವಂತಹ ಭಾಷೆಗೆ ಸಿಕ್ಕ ಗೌರವ ಇದು. ನನ್ಗೆ ಸಾರ್ಥಕ ಅವತ್ತೇ ಆಗಿದೆ. ಜನ ಎಲ್ಲರೂ ಕಣ್ಣೀರ್ ಹಾಕೊಂಡು ಹೊರಗೆ ಬಂದ್ರು ಆ ದೃಶ್ಯ. ಆಮೇಲೆ ಸಮುದಾಯ ಟಿವಿದಲ್ಲಿ ಕೂಡ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ಗಳು, ಒಂದು 11 ಜನ IAS ಆಫೀಸರ್ಸ್ಗಳು ಆ ಸಿನಿಮಾವನ್ನ ನೋಡಿದ್ದಾರೆ. ನೋಡಿ ಪ್ರತಿಯೊಬ್ರು ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ಸಿನಿಮಾ ಎಷ್ಟು ಚೆನ್ನಾಗಿ ಬಂದಿದೆ, ನಿಜ ಜೀವನದ ವಾಸ್ತವದ ಕಥೆಯನ್ನ ಹೇಳಿದಿರಿ ನೀವು. ಸಿನಿಮಾ ನಿರ್ಮಾಣ ಈಗಾಗ್ಲೇನೆ ನಾವು ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರು ಅಂತಕ್ಕಂತ ಒಂದು ನಿಲುವಿನಡಿಯಲ್ಲಿ ಶ್ರೀ ನಾರಾಯಣ ಗುರು ಅಂತ, ಶ್ರೀ ನಾರಾಯಣ ಗುರು ಅವ್ರ ಬಗ್ಗೆ ನನ್ನದೇ ಆದ ಪುಸ್ತಕ ಇದೆ. ಆ ಪುಸ್ತಕದ ಒಂದಷ್ಟು ಈಗ ಸಮಾಜದಲ್ಲಿ ಏನು ಕೋಮು ಭಾವನೆ ಆಗ್ತಾ ಇದೆ ಅವೆಲ್ಲಕ್ಕೂ ತಿಲಾಂಜಲಿ ಹಾಕಿ ನಾವೆಲ್ಲರೂ ಒಂದೇ, ಭಾರತೀಯರೆಲ್ಲ ಒಂದೇ ಅನ್ನೋದು ಸಮತಾ ಭಾವನೆಯಿಂದ ಸೌಹಾರ್ದಯುತವಾಗಿ ನಾವೆಲ್ಲರೂ ಇರಬೇಕು ಅನ್ನೋ ಆ ದೃಷ್ಟಿಯಲ್ಲಿ ಸಮನ್ವಯತೆಯ ಸಂತ ಶ್ರೀ ನಾರಾಯಣ ಗುರು ಅಂತ ಹೇಳಿ ಆ ಸಿನಿಮಾ ರಿಜಿಸ್ಟರ್ಡ್ ಆಗಿದೆ. ಈಗಾಗ್ಲೇನೆ ನಾವು ಲೊಕೇಶನ್ ಕೂಡ ನೋಡ್ಕೊಂಡು ಬಂದಿದ್ದೀವಿ. ಇನ್ನೇನು ನಮಗೆ ಸ್ವಲ್ಪ ಬಿಡುವು ಸಿಕ್ಕಾಗ ಅದು ಕೂಡ ನಾವು ಚರ್ಚೆಯಲ್ಲಿ ಇದ್ದೀವಿ. ಅದು ನಮ್ಮ 3ನೇ ಸಿನಿಮಾ ಆಗ್ತದೆ. ಈಗಾಗ್ಲೇನೆ ನನ್ನದೇ ಸಿನಿಮಾ, ನನ್ನದೇ ಪುಸ್ತಕ ನಮ್ಮ ಪರಿಸರ ಅಂತ, ಪರಿಸರದ ಬಗ್ಗೆ ಜನರಿಗೆ ಜಾಗೃತಿಯನ್ನ ಮೂಡಿಸುವುದಕ್ಕಾಗಿ ವಿಸ್ಮಯ ವೆಂಚರ್ಸ್ ಇಂದ ಅದು ಕೂಡ ಸಿನಿಮಾ ಆಗಿ ಅದು ಕೂಡ OTTಗೆ ಹೋಗಿದೆ. ಈಗ 3ನೇ ಸಿನಿಮಾ ನಂದು ಸಮನ್ವಯತೆ ಸಂತ ಶ್ರೀ ನಾರಾಯಣ ಗುರು ಅವರ ಭಾವನೆಗಳು, ಅವರ ಆಲೋಚನೆಗಳು, ಅವ್ರ ಸಿದ್ಧಾಂತಗಳು ಇಲ್ಲ. ಲೊಕೇಶನ್ ನೋಡಿ ಬಂದಿದೀವಿ, ಈಗ ಆಡಿಷನ್ ಎಲ್ಲ ಮಾಡ್ತೀವಿ. ಇಷ್ಟರಲ್ಲೇನೆ ಒಂದು ಪಾತ್ರಗಳು ಅದು ಎಲ್ಲ
ಒಂದಷ್ಟು ಪಾತ್ರಗಳು ನಾವು ಇಲ್ಲಿ ಕರೆದು ಮಾತೆಲ್ಲ ಆಡಿ ಅವರಿಗೆಲ್ಲ ಮಾತಾಡಿದ್ದೀವಿ. ಅವರು ಕೂಡ ಒಪ್ಕೊಂಡಿದ್ದಾರೆ. ಸ್ವಲ್ಪ ನಮಗೆ ಸಮಯದ ಅಭಾವ ಇರೋದ್ರಿಂದ ನಾವು ಆಡಿಷನ್ ಮಾಡ್ಲಿಕ್ಕಾಗ್ಲಿಲ್ಲ. ಈಗ ಸ್ಟಾರ್ಟ್ ಮಾಡ್ಕೊಳ್ಳೋ ಹಂತದಲ್ಲೇ ಚರ್ಚೆ ಆಗ್ತಾ ಇದೆ. ಈಗ ಒಂದೆರಡು ಮೂರು ಚರ್ಚೆ ಆಗಿದೆ. ಈಗ ಅದು ಈಗಿನ ಪ್ರಸ್ತುತ ಕಾಲಘಟ್ಟಕ್ಕೆ ಸ್ವತಂತ್ರ ಪೂರ್ವದಲ್ಲಿ ನಾರಾಯಣಗುರು ಅವರು ಏನು ನಮಗೆ ಎಲ್ಲರೂ ಒಂದಾಗಿರ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ಮತ ಅಂತ ಹೇಳಿದ್ರು. ಅದು ಈಗ 21ನೇ ಶತಮಾನದಲ್ಲಿ ಇಂದಿನ ಪ್ರಸ್ತುತ ದಿನಗಳಲ್ಲಿ ಬಹಳ ಬಹಳ ಮುಖ್ಯ ಇದೆ. ಈ ನಿಟ್ಟಿನಲ್ಲಿ ನಾವು ಸೌಹಾರ್ದತೆಯಿಂದ ಸಮಾಜದಲ್ಲಿ ಎಲ್ಲರೂ ಒಟ್ಟಿಗೆ ಬದುಕಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕೆಲಸ ಮಾಡ್ತೀವಿ. ಇದುವರೆಗೂ ನಮ್ಮ ಜೊತೆ ಭಾಗವಹಿಸಿ ತಮ್ಮೆಲ್ಲ ಅನುಭವಗಳನ್ನ ಹಂಚಿಕೊಂಡ್ರಿ. ನಮಸ್ಕಾರ. ನಮಸ್ತೆ. ಫ್ರೀಡಮ್ ಟಿವಿ ಚಾನೆಲ್ ನಮಗೆ ಸ್ವತಂತ್ರವಾಗಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿತು. ಆ ಚಾನೆಲ್ ಬೆಳೀಲಿ, ಉಳಿಲಿ, ಸಮಾಜದ ಪ್ರತಿಯೊಂದು ಬಾಗಿಲಿಗೂ ಕೂಡ ಸ್ವತಂತ್ರವಾದ ಈ ಟಿವಿ ಮಾಧ್ಯಮ ಚಾನೆಲ್ ಎಲ್ಲರಿಗೂ ತಲುಪಲಿ ಅಂತ ಶುಭ ಹಾರೈಸ್ತೀನಿ. ಇವತ್ತು ಬುದ್ಧ ಪೂರ್ಣಿಮೆ. ಬುದ್ಧ ಅಂದರೆ ಬೆಳಕು, ಬುದ್ಧ ಅಂದರೆ ಜ್ಞಾನ, ಬುದ್ಧ ಅಂದರೆ ಹೊಸ ಸಂಚಲನ, ಬುದ್ಧ ಅಂದರೆ ವೈಚಾರಿಕ ವೈಜ್ಞಾನಿಕ ವಿಚಾರ. ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.